ನಮ್ಮ ಕರ್ನಾಟಕದಲ್ಲಿ ನಿರ್ಮಾಪಕರು ನೂರಾರು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡುವಂಥ ನಿರ್ಮಾಪಕರು ಇದ್ದಾರೆ. ಏನಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಿಮಗೆ ಗೊತ್ತಿದೆ. ಇವತ್ತು OTT ಡಾಮಿನೇಟ್ ಮಾಡುತ್ತೆ. ಎರಡನೇದು ಬಾಕ್ಸ್ ಆಫೀಸಲ್ಲಿ ನಮ್ಮ ಚಿತ್ರಗಳನ್ನ ನಾವು ಕನ್ನಡ ಚಿತ್ರಗಳನ್ನ ಬಿಡುಗಡೆ ಮಾಡೋದಕ್ಕೆ ಒಂದೊಂದು ಥಿಯೇಟ್ರಲ್ಲಿ ಚಿತ್ರಮಂದಿರಗಳನ್ನು ಪಡೆಯೋದಕ್ಕೇ ನಾವು ಇಲ್ಲಿ 50-100 ಸಿನಿಮಾ ಮಾಡಿರೋರು ಇವತ್ತು ಒದ್ದಾಡ್ತಾ ಇದ್ದೀವಿ. ಇಂಥ ಚಾಲೆಂಜಸ್ ಮಧ್ಯೆ ಇವತ್ತು ಇಲ್ಲಿ ಕನ್ನಡ ಚಿತ್ರಗಳನ್ನು ಮಾಡ್ತಾ ಇರೋರು ನಿಜವಾಗಲೂ ಅವ್ರಿಗೆಲ್ಲರಿಗೂ ಎಷ್ಟು ಅಂದರೆ ಕೃತಜ್ಞತೆ ಸಲ್ಲಿಸಬೇಕು, ಕಮ್ಮಿನೇ ಅದು. ಯಾವೊಬ್ಬ ಹೊಸ ನಿರ್ಮಾಪಕ ಬಂದ್ರೂ ಪಾಪ ಅವನಿಗೆ ಇಲ್ಲಿ ಎಷ್ಟು ಕಷ್ಟ ಅನುಭವಿಸ್ತದೆ ನಮಗೆ ಚೆನ್ನಾಗಿ ಗೊತ್ತು. ಕಲಾವಿದರ ವಿಷಯ ಯಾರೋ ಪ್ರಶ್ನೆ ಮಾಡಿದ್ರಿ. ಇಲ್ಲಿರೋ ಕಲಾವಿದರು ಆಗಲಿ ಕನ್ನಡ ಕಲಾವಿದರಿಗೆಲ್ಲ ಅಂದರೆ ಎಲ್ಲರಿಗೂ ಒಂದು ಕೆಲಸ ಕೊಡಿ ಅಂತ. ಖಂಡಿತವಾಗಲೂ ಇಲ್ಲಿರೋ ಕಲಾವಿದರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಯಾರೇ ನಿರ್ಮಾಪಕರು ಏನೇ ಆದ್ರೂ ಅದು ಫಸ್ಟ್ ಮನಸ್ಸಲ್ಲಿ ಇಟ್ಕೊಂಡೇ ಮಾಡ್ತೀವಿ. ಆದರೆ ನೀವೆಲ್ಲ ಒಂದು ತಿಳ್ಕೊಳ್ಳಿ, ಇವತ್ತು ಕಾಲ ಬದಲಾಗಿದೆ. ಪ್ಯಾನ್ ಇಂಡಿಯಾ ಅಂತೀವಿ. ಯಾವುದೇ ಒಂದು ವ್ಯಾಪಾರಕ್ಕೆ ಹೋದರೂ ಇದು ಪ್ಯಾನ್ ಇಂಡಿಯಾ ಸಿನಿಮಾನ, ಇಲ್ಲ ಅಂದರೆ ಬರೀ ನಿಮ್ಮ ರೀಜ್ನಲ್ ಸಿನಿಮಾನ ಅಂತಾರೆ. ಸೊ ಅಲ್ಲಿಗೇ ಆ ಸಿನಿಮಾದ ಏನು ಆ ಒಂದು ಡಿಗ್ರೇಡ್ ಮಾಡಬೇಕಾ ಇಲ್ಲ ಆ ಸಿನಿಮಾದ ಯೋಗ್ಯತೆ ಏನು ಅಂತ ಇಲ್ಲೇ ಚರ್ಚೆ ಮಾಡ್ತಾರೆ. ಸೊ ಇವತ್ತು ಎಲ್ಲರೂ ಪ್ಯಾನ್ ಇಂಡಿಯಾನೇ ಮಾಡಬೇಕು. ಇಂಥ ಒಂದು ಚಿತ್ರಗಳು ಮಾಡುವಾಗ ಪ್ಯಾನ್ ಇಂಡಿಯಾನೇ. ಅದಕ್ಕೋಸ್ಕರನೇ ನೋಡಿ, ವೇದಿಕೆ ಮೇಲಿರುವಂಥ ಮಹಾನ್ ಟೆಕ್ನಿಷಿಯನ್ಸ್ ಆಗ್ಬೋದು, ಎಲ್ಲರೂ ಜಗಪತಿ ಬಾಬು ಅವರು ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ಎಲ್ಲ ಭಾಷೆಯಲ್ಲೂ ಸೈ ಅನ್ನಿಸ್ಕೊಂಡು ತುಂಬ ಒಳ್ಳೆಯ ಹೆಸರು ಮಾಡಿರೋಂಥ ಒಂದು ಮಹಾನ್ ಕಲಾವಿದ. ಸೊ ಪ್ಯಾನ್ ಇಂಡಿಯಾ ಅಂದಾಗ ಇವತ್ತು ಶಿವರಾಜ್ ಕುಮಾರ್ ಅವರು ತೆಲುಗು ತಮಿಳು ಮಾಡ್ತಾವ್ರೆ, ಉಪೇಂದ್ರ ಅವ್ರು ಮಾಡ್ತಾವ್ರೆ, ಅಲ್ಲಿರೋರು ಇಲ್ಲಿ ಬಂದು ಮಾಡ್ತಾಯಿದ್ದಾರೆ. ಇವತ್ತು ಇನ್ನು ಮುಂದಕ್ಕೆ ಆ ಥರ ಪ್ರಶ್ನೆಗಳು ಬೇಡವೇನೋ ಅಂತ ನನಗನ್ಸುತ್ತೆ. ಯಾಕಂದರೆ ಎಲ್ಲ ಕಲಾವಿದರು ಎಲ್ಲ ಒಂದು ಚಿತ್ರರಂಗದ ಕುಟುಂಬ ಅಂದ್ಕೊಂಡು ನಾವೆಲ್ಲ ಸಿನಿಮಾ ಮಾಡ್ತಾಯಿದ್ದೀವಿ. ದಯವಿಟ್ಟು ಅದಕ್ಕೆ ನೀವೆಲ್ಲ ಸ್ಪಂದಿಸಿ. ಥ್ಯಾಂಕ್ ಯು. ಕೇಳಿ. ಹಲೋ ಸರ್, ಇವಾಗ ಹೇಳಿದ್ರಿ ಪ್ಯಾನ್ ಇಂಡಿಯಾ ಹೆಸರಲ್ಲಿ ಅಂತ. 2-3 ಸಿನಿಮಾ ಇಲ್ಲಾಗುತ್ತೆ, ಪ್ಯಾನ್ ಇಂಡಿಯಾ ಇಲ್ಲಿಂದನೇ ಪ್ಯಾನ್ ಇಂಡಿಯಾ ಆಗುತ್ತೆ. ಬಟ್ ಇವಾಗ ರೀಸೆಂಟ್ ಎಕ್ಸಾಂಪಲ್ಸ್ ನೋಡಿದರೆ ಬೇರೆ ಹೀರೋಸು, ಬೇರೆ ಲ್ಯಾಂಗ್ವೇಜ್ ಹೀರೋಸು, ನಮ್ಮ ಪ್ರೊಡ್ಯೂಸರ್ಸ್ ಇಲ್ಲಿಂದ ಅಲ್ಲೋಗಿ ಲಾಂಚ್ ಮಾಡ್ತಾ ಇದ್ದಾರೆ. ನಮ್ಮ ಇಂಡಸ್ಟ್ರಿ ಕೆಲಸ ಇಲ್ಲ. ಯಾಕಮ್ಮ, ನಾನೇ ಮಾಡಿದ್ದೀನಲ್ಲಮ್ಮ. ನೀವು ಇವತ್ತು ಕೇಳ್ತಾ ಇದ್ದೀರಿ ಪ್ರಶ್ನೆ. ನಾನು 10-15 ವರ್ಷಕ್ಕೆ ಮುಂಚೆ ಇಲ್ಲಿಂದ ಹೋಗಿ ಅಲ್ಲೆಲ್ಲ ಮಾಡಿದ್ದೀನಲ್ಲ ನಾನೇ. ಅಲ್ಲ, ಬಟ್ ಹೇಳ್ತಾ ಇರೋದು ವಿ ನೀಡ್ ಸಂಬಡಿ ಫ್ರಮ್ ಹಿಯರ್ ಟು ಡೂ ಪ್ಯಾನ್ ಇಂಡಿಯಾ. ಡೂಯಿಂಗ್ ನೋ. ಎಷ್ಟು ಮೂವಿ ಆಗಿದೆ ಇಲ್ಲಿಂದ ಪ್ಯಾನ್ ಇಂಡಿಯಾ? ತುಂಬಾ ಆಗಿದೆಯಲ್ಲ. ಇವಾಗಿನ ಸಿನಾರಿಯೋ ಹೇಳ್ತಾ ಇರೋದು. ಇವಾಗಿನ ಸಿನಾರಿಯೋ ಮಾಡಿದಿರಾ, ಇಲ್ಲ ಅಂತಲ್ಲ. ಮಾಡ್ತಾನೆ ಇದೀವಲ್ಲ. ಇವಾಗ ಟಾಕ್ಸಿಕ್ ಇಲ್ವಾ? ದಟ್ ಇಸ್ ಒನ್ ಆಫ್ ಇಟ್ ಸರ್. ಅಲ್ಲ, ಒನ್ ಆಫ್ ಇಟ್ಸ್ ಇಂದಾನೆ ಸ್ಟಾರ್ಟ್ ಆಗೋದಲ್ಲ ನಮ್ಮ. ಒಂದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇವಾಗ ಟಾಕ್ಸಿಕ್ ಚೆನ್ನಾಗಾಯ್ತು ಅಂದ್ರೆ ನಾವೇ ಮಾಡ್ತೀವಿ, ಒಂದೊಂದು ಮಾಡ್ತೀವಿ. Why wait for a success to start off something, sir? Sorry? Why wait for a success to start off something? ಅಂದ್ರೆ ಚೇತರಿಕೆ ತರಕ್ಕೆ ಇಂಡಸ್ಟ್ರಿಗೆ ಸಕ್ಸಸ್ಸೇ ಬೇಕಾ? ಇವಾಗ ನಿಮ್ಮಿಂದನೇ ಸ್ಟಾರ್ಟ್ ಆಗ್ಬೋದಲ್ಲ. ಯು ಆರ್ ವೇಟಿಂಗ್ ಫಾರ್ ಟಾಕ್ಸಿಕ್ ಸಕ್ಸಸ್. ಸಿನಿಮಾ ಮೇಕಿಂಗ್ ಅನ್ನೋದು ಇವತ್ತು ನಿಮಗೆ ಗೊತ್ತಿದೆ. ಎವ್ರಿ ಡೇ ನಾವು ಪೇಪರ್ ಪ್ರಿಂಟ್ ಮಾಡ್ದಂಗೆ, ಎವ್ರಿ ಡೇ ನ್ಯೂಸ್ನ ನಾವು ಸೋಷಿಯಲ್ ಮೀಡಿಯಲ್ಲಿ ಹಾಕ್ದಂಗೆ ಆಗಲ್ಲಮ್ಮ. ಇವತ್ತು ಯು ನೋ ವೆರಿ ವೆಲ್ ಹೌ ಟೆಕ್ನಾಲಜಿ ಹ್ಯಾಸ್ ಗ್ರೋನ್. ಅಷ್ಟು ದೊಡ್ಡ ಒಂದು ಸಿನಿಮಾ ಮಾಡಬೇಕು ಅಂದರೆ 2 ವರ್ಷ 3 ವರ್ಷ ಆಗುತ್ತೆ. ನಾನು ಒಂದು ಕತೆ 7 ವರ್ಷದಿಂದ ಮಾಡ್ತಾಯಿದ್ದೀನಿ, ಇನ್ನೂ ಸರಿ ರೆಡಿಯಾಗಿಲ್ಲ ನನಗೆ. ವೆರಿ ಶಾರ್ಟ್ಲಿ ಒಂದು ತಿಂಗಳು 2 ತಿಂಗಳು ಅನೌನ್ಸ್ ಮಾಡ್ತೀನಿ. ಪ್ಯಾನ್ ಇಂಡಿಯಾನೇ. ಯು ನೋ ವೆರಿ ವೆಲ್ ಸಕ್ಸಸ್ ರೇಟ್ ಎಷ್ಟಿದೆ? 2% 3% ಇದೆ ಇವತ್ತು. We only hope it will be ಎಲ್ಲ a Kannada ಇಂಡಸ್ಟ್ರಿಯಲ್ಲಿ film, sir. ವಿ ವಿಲ್